ಟೈಮಲ್ಲಿ ಗೊತ್ತಾಯ್ತು CSK ಸೋಲುತ್ತೆ? ಅವ್ರು ಟಾಸ್ ಹಾಕಕ್ ಮುಂಚೆನೆ ನಮ್ಗೆ ಗೊತ್ತಿತ್ತು ಅವ್ರು ಸೋಲ್ತಾರಂತ. ಅಷ್ಟು ದೊಡ್ಡ ಗ್ರೌಂಡಲ್ಲೇ ಹೊಡೆದು ಬಿಕ್ಸ್ ಹಾಕಿದೀವಿ, ಚಿಕ್ಕ ಗ್ರೌಂಡಲ್ಲಿ ಬಿಸಾಕಲ್ವಾ ನಾವು? ನಾವ್ ಹೇಳಲ್ಲ, ಮಾಡಿ ತೋರಿಸ್ತೀವಿ. ತಿರ್ಗಾ ರಿಟರ್ನ್ ಅದೇ ಲಾಲಿಪಾಪ್ ಅವರೇ ಚಿಪ್ಕೊಂಡು ಹೋಗ್ಲಿ. ಆಕಾಶ ಎಲ್ಲ ಪಟಾಕಿ ಟಪಾಟಪ್ ಅಂತ ಹೊಡಿತಾ ಇತ್ತು. ಅಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ 6 ಹೊಡಿತಾ ಇತ್ತು, ಅಲ್ಲಿ ಪಟಾಕಿ ಹೊಡಿತಾ ಇತ್ತು. ಇದು ಫಿಕ್ಸಿಂಗ್ ಟೀಮ್ ಅಲ್ಲ, ಸೋತ್ರು ಗೆದ್ರು ಈ ಸಲ ಕಪ್ ನಮ್ದೆ. ಸರಿಯಾಗಿ ಫೋನ್ ಹಾಕಿ ಕೂರ್ಸಿದೀವಿ, ಇಲ್ಲಿಂದ ಟಿಕೆಟ್ ಹಾಕೊಂಡು ಹೋದಾಗೆಲ್ಲ ಕೂರ್ಸಿದೀವಿ. ಚಿಂದಿ ಚಿತ್ರಾನ್ನ. ನಿನ್ನೆ CSK ಮೈನಸ್ ಏನಾಯ್ತು? CSK ಮೈನಸ್ ಬ್ಯಾಟಿಂಗ್ ಮೈನಸ್ ಅಂತ ಹೇಳು. ನಾನು ಧೋನಿ ಫ್ಯಾನ್ ಆಗಿ RCB ನುಗ್ಗುತ್ತಾ ಇದ್ದೀನಿ. ಮೈನಸ್ ಅವರು ಟಾಸ್ ಗೆದ್ದಿದೆ ಮೈನಸ್ ಆಕ್ಚುಲಿ. ಸೊ ಅಲ್ಲ, ಗ್ರೌಂಡಲ್ಲಿ ಆ್ಯಕ್ಚುಲಿ ಎಷ್ಟೇ ನೋಡಿದ್ರು ನೀವು ಸಪೋರ್ಟ್ ನೋಡಬೇಕಾದ್ರೆ ಅಲ್ಲಿ ಚೇಪಾಕಲ್ಲ ಆಡಿದ್ರು ನಿಮಗೆ ಸೌಂಡ್ ಕೇಳಿಸಿದ ಪೂರ RCB ಅಂತ ಆ ಒಂದು ಕುತೂಹಲ, ಆ ಒಂದು ಸಪೋರ್ಟು. ಸೊ ಅದರಿಂದ ಚೆನ್ನೈಯಲ್ಲಿ ಆಡೋಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಯಾವತ್ತೂ ಬೆಂಗಳೂರೇ ಮಸ್ತಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಯಾವ ಟೈಮಲ್ಲಿ ಗೊತ್ತಾಯ್ತು CSK ಸೋಲುತ್ತೆ? ಅವ್ರು ಟಾಸ್ ಹಾಕಕ್ ಮುಂಚೆನೆ ನಮ್ಗೆ ಗೊತ್ತಿತ್ತು ಅವ್ರು ಸೋಲ್ತಾರಂತ. ಯಾಕಂದ್ರೆ ಇದು ಹೋದ್ ಸಲ ಆಗಿರೋ ಹೊಸ ಅಧ್ಯಾಯ ಅಲ್ಲ, ಈ ಸಲ ಮಾಡೋ ಶುರುವಾಗಿರೋ ಹೊಸ ಅಧ್ಯಾಯ ಇದು. ಸೊ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತಾರೆ, ನಾವೆಲ್ಲರೂ ಹಿಂಗೆ ಪ್ರೋತ್ಸಾಹಿಸ್ತೀವಿ. ಸೊ ಈಗ May 3 ನಮ್ಮ ಗ್ರೌಂಡಲ್ಲಿ ನಡೆಯುತ್ತೆ CSK ವರ್ಸಸ್ RCB. ಸೊ ಅವ್ರು ಹೇಳಿದ್ದಾರೆ ನಾವಿಲ್ಲಿ ನಿಮ್ಮನ್ನು ಸೋಲಿಸ್ತೀವಿ ಅಂತ. ಅಷ್ಟು ದೊಡ್ಡ ಗ್ರೌಂಡಲ್ಲೇ ಹೊಡೆದು ಬಿಕ್ಸ್ ಹಾಕಿದೀವಿ, ಚಿಕ್ಕ ಗ್ರೌಂಡಲ್ಲಿ ಬಿಸಾಕಲ್ವಾ ನಾವು? ನಾವ್ ಹೇಳಲ್ಲ, ಮಾಡಿ ತೋರಿಸ್ತೀವಿ ಹಂಗೆ. ಸೊ ಈ ಸತಿ ಹೊಸ ಅಧ್ಯಾಯ ಕ್ರಿಯೇಟ್ ಆಗಿ ಆಲ್ರೆಡಿ ಮುಗ್ದೋಗಿದೆ, ಇನ್ನು ಇದನ್ನ ಕಂಟಿನ್ಯೂ ಆಗತ್ತೆ. ಸರ್, ರಜತ್ ಕ್ಯಾಪ್ಟನ್ಸಿ ಬಗ್ಗೆ ಏನು? ರಜತ್ ಕ್ಯಾಪ್ಟನ್ ಒಂಥರ ಲಕ್ಕಿ ಮ್ಯಾನ್ ಅವರು. ಸೊ ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಸೊ ಏನನ್ನೋದು, ಒಂದು ಫ್ರಂಟ್ ಲೈನಲ್ಲಿ ಇಟ್ಕೊಂಡು ಟೀಮ್ನ ಮುಂದುವರ್ಸ್ಕೊಂಡು ಸೀನಿಯರ್ ಪ್ಲೇಯರ್ಸ್ನ ಇಟ್ಕೊಂಡು ಚೆನ್ನಾಗಿ ಆಡಿಸ್ತಿದ್ದಾರೆ. ಸೊ ಒಳ್ಳೆ ಕ್ಯಾಪ್ಟನ್ಸಿ. ಸೊ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಆಗ್ತಾ ಇತ್ತು, ನೀವು ಮೇ ಬಿ ನೋಡಿರ್ಬೋದು. ಒಂದಷ್ಟು ಫೋಟೋಸಲ್ಲಿ ಲಾಲಿಪಾಪ್ ಇಟ್ಕೊಂಡು ಬಂದಿದ್ರು ಸ್ಟೇಡಿಯಂಗೆ, ಓಕೆನಾ? ಸೊ ತಿರ್ಗಾ ರಿಟರ್ನ್ ಅದೇ ಲಾಲಿಪಾಪ್ ಅವರೇ ಚಿಪ್ಕೊಂಡು ಹೋಗ್ಲಿ. ಇದು ಫಿಕ್ಸಿಂಗ್ ಟೀಮ್ ಅಲ್ಲ, ಸೋತ್ರು ಗೆದ್ರು ಈ ಸಲ ಕಪ್ ನಮ್ದೆ. ಜೈ RCB. ಸರಿಯಾಗಿ ಫೋನ್ ಹಾಕಿ ಕೂರ್ಸಿದೀವಿ, ಇಲ್ಲಿಂದ ಟಿಕೆಟ್ ಹಾಕೊಂಡು ಹೋದಾಗೆಲ್ಲ ಕೂರ್ಸಿದೀವಿ. ಸೊ ನಿನ್ನೆ ನೈಟ್ ಸೆಲೆಬ್ರೇಷನ್ ನಿಮ್ದು ಹೆಂಗಿತ್ತು? ಎಲ್ಲಿದ್ರಿ? ಆಕಾಶ ಎಲ್ಲ ಪಟಾಕಿ ಟಪಾಟಪ್ ಅಂತ ಹೊಡಿತಾ ಇತ್ತು. ಅಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ 6 ಹೊಡಿತಾ ಇತ್ತು, ಅಲ್ಲಿ ಪಟಾಕಿ ಹೊಡಿತಾ ಇತ್ತು, ಮಸ್ತಾಗಿತ್ತು. ಸೊ ಈ ಸತಿ ಕಪ್ ನಮ್ದು. ಈ ಸತಿ ಯಾವತ್ತು ಸತಿ ಮುಂದಿನ ಸತಿ ಎಲ್ಲ ಸತಿನೂ ನಮ್ದೇ ಕಪ್ಪು. ಈ ಫ್ಯಾನ್ ಬೇಸ್ ಲಾಯಲಿಟಿ ಯಾವತ್ತು ಹಿಂಗೆ ಇರುತ್ತೆ. ಆದ್ರೂ ಒಂದು ಟ್ರೋಲರ್ಸ್ ಹೇಳ್ತಾ ಇದ್ರು, ಅಟ್ಲೀಸ್ಟ್ ನಿಮ್ಮ ಟ್ಯಾಗ್ ಲೈನ್ ಆದ್ರೂ ಚೇಂಜ್ ಮಾಡ್ಕೊಳ್ಳಿ ಅಂತ. ಅನ್ಕೋತಾರಲ್ಲ, ಅದನ್ನ ಅಷ್ಟು ದಿವಸ ಕಪ್ ಹೊಡಿಬೇಕಂತ ಕೇಳ್ತಾನೆ ಇದ್ದಾರೆ ಅವ್ರು. ಪಾಪ ಅವ್ರಿಗೆ ಎಷ್ಟು ವರ್ಷ ಆದರೂ ಕೇಳ್ತಾನೆ ಇರ್ತಾರೆ. ನಾವು ಕಪ್ ಹೊಡೆದಿಲ್ಲ ಅಂದರೆ ನಮಗೆ ಹೆಸರಿರೋದಲ್ಲಿ ಯಾರು RCB ಕಪ್ ಹೊಡಿಬೇಕಂತ ಎಷ್ಟು ಜನ ನೋಡ್ತಿದ್ದಾರೆ. RCBನೇ ಹೊಡಿಬೇಕಂತಲೇ ಎಲ್ಲರೂ ಅನ್ಕೊಡೋದು. ಇವಾಗಲ್ಲ, ಇನ್ನು 10 ವರ್ಷ ಹೊಡೆದಿಲ್ಲ ಅಂದ್ರೆ ನಾವು RCBಗೆ ಸಪೋರ್ಟ್ ಮಾಡೋದು. ಎಸ್, ಲಾಯಲ್ ಆಲ್ವೇಸ್. ಥ್ಯಾಂಕ್ ಯು. ಸೊ ನಿನ್ನೆ RCB ಮ್ಯಾಚ್ ಹೆಂಗಿತ್ತು? ತುಂಬ ಸಖತ್ತಾಗಿತ್ತು. ಅವ್ರ ಹೋಮ್ ಗ್ರೌಂಡಲ್ಲೇ ಹೊಡೆದಿದ್ದಕ್ಕೆ ಖುಷಿ ಆಯಿತು. ಅಂತೂ RCB ವಿನ್ ಮಾಡ್ಕೊಂಡು ಬಂದರು. ಒಳ್ಳೆ ಬೌಲಿಂಗ್ ಪ್ರದರ್ಶನ ಆಯಿತು, ಬ್ಯಾಟಿಂಗ್ ಪ್ರದರ್ಶನ ಒಳ್ಳೆ ಕೊಟ್ಟರು. ಬಟ್ ಧೋನಿ 9th ಬಂದರು, ಅದ್ರ ಬಗ್ಗೆ ನಿಮ್ಮ? ಅದು ಸ್ವಲ್ಪ ಬೇಜಾರಾಯಿತು ಎಲ್ರಿಗೂ. ಯಾಕಂದರೆ ಅವ್ರು ಅಶ್ವಿನ್ಗಿಂತ ಮುಂಚೆನೇ ಬಂದು ಆಡಬೇಕಿತ್ತು, ಅವ್ರು ಬಂದು ಆಡಲಿಲ್ಲ. ಅದೊಂದು ಬೇಜಾರಾಯಿತು. ಇನ್ನು ಮಿಕ್ಕಿದ್ದೆಲ್ಲ RCB ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗ್ ಲೈನಪ್ ಅಲ್ಲಾಯ್ತು, ಬೌಲಿಂಗ್ ಲೈನಪ್ ಅಲ್ಲಾಯ್ತು, ಸಖತ್ತಾಗಿ. ಈ ಸತಿ RCBದು ಪ್ಲಸ್ ಪಾಯಿಂಟ್ ಏನು? ಬಿಕಾಸ್ ಈಗ ಟೀಮ್ ಒಳ್ಳೇದಿದೆ ಅಂತ ಹೇಳ್ತಾರೆ, ಯಾಕೆ? ಬೌಲಿಂಗು ಸಖತ್ತಾಗಿದೆ. ಯಾಕಂದರೆ ಹೆಜಲ್ವುಡ್, ಭುವನೇಶ್ವರ್ ಇಂಥ ಒಳ್ಳೊಳ್ಳೆ ಪಿಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಇನ್ನು ಮಿಕ್ಕಿದೆಲ್ಲ ಬ್ಯಾಟಿಂಗ್ ಲೈನಪ್ ಒಳ್ಳೆ ಕ್ಲಾಸ್. ಮಿಡ್ಲ್ ಆರ್ಡರ್ಲಿ ನಮ್ಮದು ಇರಲಿಲ್ಲ, ಮಿಡ್ಲ್ ಆರ್ಡರ್ ಬಂತು, ಚೆನ್ನಾಗಿ ಬಂದಿದೆ. ಸೊ May 3 ಇಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇದೆ, CSK ವರ್ಸಸ್ RCB. ಸೊ ಈಗ ಒಂದು ಟ್ರೋಲ್ ನಡೀತಾ ಇದೆ, ಏನಿಲ್ಲ ನಮ್ಮ ಕಡೆಯಲ್ಲಿ ನೀವು ಸೋಲ್ಸಿದ್ರಿ, ನಿಮ್ಮ ಹೋಮ್ ಗ್ರೌಂಡಲ್ಲಿ ಬಂದು ನಾವು ಸೋಲಿಸ್ತೀವಿ ಅಂತ. ಸಣ್ಣದಾಗುತ್ತೆ ಇದು ಚಿನ್ನಸ್ವಾಮಿ, ಆದರೂ ನೋಡಬೇಕು ಮ್ಯಾಚ್ನ. ಯಾಕಂದರೆ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ನಮ್ಮ RCB ಬೌಲಿಂಗ್ ಆಯಿತು, ಬ್ಯಾಟಿಂಗ್ ಲೈನಪ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಗೆ ಆಡೋದಂದರೆ ತುಂಬ ಕಷ್ಟ ಆಗುತ್ತೆ ಅಪೋನೆಂಟ್ ಹೊಸವ್ರಿಗೆ ಈಗ ಎಸ್ಪೆಷಲಿ. ಆದರೆ ಇಲ್ಲಿ ಸಣ್ಣ ಪಿಚ್ಚಲ್ಲಿ ನಮಗೇನು ಹೇಳೋಕ್ಕೂ ಆಗಲ್ಲ. ಸೊ ನಿನ್ನೆ ನೈಟ್ ನಿಮ್ಮ ಸೆಲೆಬ್ರೇಷನ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. RCB ಗೆದ್ದಿದ್ದಕ್ಕೆ ಒಳ್ಳೆ ಖುಷಿ ಕೊಡ್ತು. ಸೊ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ? ಹಾಸ್ಟೆಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಈಗ ಈ ಸತಿ RCB ಕಪ್ ವಿನ್ ಆಗುತ್ತಾ? ಈ ಥರ ಆಡ್ತಾ ಹೋದರೆ ವಿನ್ ಆಗೇ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಸೆಮೀಸ್ ಆಯಿತು, ಕ್ವಾಲಿಫೈ ಎಲ್ಲ ಅದು ಬಿಡಬಾರ್ದೇನು, ಬಿಡ್ಲಿದ್ರೆ ವಿನ್ ಆಗೇ ಆಗುತ್ತೆ ಪಕ್ಕ. ಸೊ ಅದೇ 17 ಇಯರ್ ಆದಮೇಲೆ RCB ವಿನ್ ಆಗಿದೆ. ಸೊ ಒಂದಷ್ಟು ಟ್ರೋಲ್ ಆಗ್ತಿತ್ತು, ನಾವು 5 ಸತಿ ಕಪ್ ಗೆದ್ದಿದ್ದೀವಿ ಅಂತ CSK ಹೇಳಿದ್ರು. ಸೊ ಈ ಸತಿ RCB ಕಪ್ ಗೆಲ್ಲುತ್ತೆ, ಪಕ್ಕ ಹೊಡಿತಾರೆ. ಸೊ RCB ಪ್ಲಸ್ ಪಾಯಿಂಟ್ಸ್ ಏನು? ಬ್ಯಾಟಿಂಗ್ ಆರ್ಡರು ಸ್ಟಾರ್ಟಿಂಗಲ್ಲಿ ಯಾರು ಹೊಡೆದಿಲ್ಲ ಅಂದ್ರೆ ಯಾರೋ ಒಬ್ರು ಇರ್ತಾರೆ ಹೊಡೆಯೋಕ್ಕೆ, ಹಂಗೆ.
ಆದರೂ ನಿನ್ನೆ CSK ಧೋನಿ ಯಾವ ಆರ್ಡ್ರಲ್ಲಿ ಬರ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ರು, ಬಟ್ 9th ಬಂದರು. ಇದೆಯಲ್ಲ, ಸೊ 7th ಬಂದರು. ಓಕೆ, ಸೊ ಅದು ಮೈನಸ್ ಆಯ್ತಾ? ಅವ್ರು ಆಡೋಕ್ಕಾಗಿಲ್ವಲ್ಲ. ಇಲ್ಲೇ ಬಂದಿದ್ರು ಅವ್ರು ಗೆಲ್ತಿರ್ಲಿಲ್ಲ ಬಿಡಿ.